ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿ ಸಮರ ಕಲೆಗಳು, ಮಾರ್ಷಲ್ ಆರ್ಟ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇರುವಂತದ್ದು. ನಿಮ್ಗೆಲ್ಲ ಗೊತ್ತಿರುವಂತದ್ದು ಅಂದ್ರೆ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ನೀವು ಭೀಮ, ಅರ್ಜುನ, ಏಕಲವ್ಯ ಇವರೆಲ್ಲ ಒಂದು ಕಲೆಯಲ್ಲಿ ಪರಿಣಿತರು. ಅಂದ್ರೆ ಭೀಮ ಅನ್ನುವಂಥದ್ದು ಗದೆಯಲ್ಲಿ ಫೇಮಸ್ ಆದವನು. ಗದಾ ಯುದ್ಧದಲ್ಲಿ ನೀವು ನೋಡ್ತಾ ಬರ್ಬೋದು. ಭೀಮ ಮತ್ತು ಒಂದು ದುರ್ಯೋಧನರ ಕಾಳಗವನ್ನ ನೋಡಬಹುದು. ಹಾಗೆಯೇ ಬಿಲ್ವಿದ್ಯೆಯಲ್ಲಿ ಶಬ್ದವೇದಿ ಯುದ್ಧದಲ್ಲಿ ಏಕಲವ್ಯ ಅರ್ಜುನರ ನೋಡ್ತೀರ. ಬಿಲ್ವಿದ್ಯೆಯಲ್ಲಿ ಅರ್ಜುನನ ನೋಡುವಂಥದ್ದು. ಹಾಗೆಯೇ ಕೊಡಲಿ ವರಸೆಯಲ್ಲಿ ಪರಶುರಾಮನ ನೋಡುವಂಥದ್ದು. ಇವರೆಲ್ಲ ಒಂದು ಕಲೆಯಲ್ಲಿ ಫೇಮಸ್ ಆದಂತವ್ರು. ಹಾಗೆ ವಿವಿಧ ರಾಜ್ಯಗಳಲ್ಲೂ ಕೂಡ ಆ ಒಂದು ವಿವಿಧ ರೀತಿಯಾದಂತಹ ಒಂದು ಸಮರ ಕಲೆಯಲ್ಲಿ ಫೇಮಸ್ ಇರುವಂತದ್ದು. ಹಾಗಾದ್ರೆ ಪ್ರತಿಯೊಂದು ರಾಜ್ಯಗಳ ಒಂದು ಸಮರ ಕಲೆಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಮೊದಲನೇದಾಗಿ ಕಲ್ಲರಿಪಯಟ್ಟು ಅನ್ನುವಂತಹ ಒಂದು ಸಮರ ಕಲೆ ಬರುತ್ತೆ. ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಅನ್ನುವಂತ ಕೇಳುವಂತ ಕ್ವಶನ್ಸ್ ಗಳು ಇರುವಂತದ್ದು. ಹಾಗಾಗಿ ಕಲ್ಲರಿಪಯಟ್ಟು ಅನ್ನುವಂಥದ್ದು ಕೇರಳದ ಒಂದು ಫೇಮಸ್ ಒಂದು ಸಮರ ಕಲೆಯಾಗಿರುವಂಥದ್ದು. ಯಾಕೆ ಇದು ಕೇರಳದ್ದೇ ಫಸ್ಟ್ ತಗೊಂಡಿದ್ದೀನಿ ಅಂದ್ರೆ ಬಹಳ ಸುದ್ದಿಯಲ್ಲಿದೆ. ವಯನಾಡು ದುರಂತ ಏನಾಯ್ತಲ್ಲ, ಈ ಒಂದು ಸಂದರ್ಭದಲ್ಲಿ ಆಗುವಂತಹ ದುರಂತಗಳನ್ನ ಆಧಾರ ಇಟ್ಕೊಂಡು ಆ ಒಂದು ರಾಜ್ಯದಲ್ಲಿ ಬಿಂಬಿಸುವಂತಹ ಕಲೆ, ಸಂಸ್ಕೃತಿ ಇಂತಹವುಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಕಲ್ಲರಿಪಯಟ್ಟು ಅನ್ನುವಂಥದ್ದು ಕೇರಳ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇದು ಒಂದು ಹಳೆಯ ರೀತಿಯಾದ ಅಲ್ಲಿನ ಪ್ರಾಚೀನ ಭಾರತದ ಒಂದು ಹಳೆಯ ಒಂದು ಸಮರ ಕಲೆಯಲ್ಲಿ ಒಂದು ಬಿಂಬಿಸುವಂತಹ ಒಂದು ಕಲೆಯಾಗಿರುವಂಥದ್ದು. ಮಲಯಾಳಂ ಭಾಷೆಯಲ್ಲಿ ಕಲರಿ ಅಂದ್ರೆ ತರಬೇತಿ ಶಾಲೆ, ಅಂದ್ರೆ ತರಬೇತಿಯನ್ನು ಕೊಡುವಂಥದ್ದು. ಈ ಕುಸ್ತಿ ಪಟುಗಳಿಗೆ ಗರಡಿ ಮನೆ ಇರುತ್ತಲ್ಲ, ಹಾಗೆ ರೀತಿಯಲ್ಲಿ ಕಲರಿಪಯಟ್ಟು ಅಂದ್ರೆ ಕಲರಿ ಅಂದ್ರೆ ತರಬೇತಿ ಅಂತ, ತರಬೇತಿ ಶಾಲೆ ಅಂತ ಅದನ್ನ ಕರೆಯುವಂತ. ಇದು ಕೇರಳಕ್ಕೆ ಸಂಬಂಧಪಟ್ಟಂತದ್ದು. ಇನ್ನು ಸಿಲಂಬಸ್ ಅನ್ನುವಂಥದ್ದು, ಸಿಲಂಬಸ್ ಅಂದ್ರೆ ತಮಿಳುನಾಡಿನ ಒಂದು ಸಮರ ಕಲೆ. ಇದು ತಮಿಳುನಾಡಿನ ಆಧುನಿಕವಾಗಿ ಈ ಇತ್ತೀಚೆಗೆ ಬಂದಂತಹ ಒಂದು ಸಮರ ಕಲೆಯಾಗಿರುವಂಥದ್ದು. ಪಾಂಡ್ಯ ಚೋಳರ ಒಂದು ಅವಧಿಯಲ್ಲಿ ಈ ಒಂದು ಸಿಲಂಬಸ್ ಅನ್ನುವಂತಹ ಒಂದು ಪ್ರಸಿದ್ಧವಾದಂತಹ ಸಮರ ಕಲೆ ಪ್ರಾಚೀನ ಕಾಲದಿಂದಲೂ ಇದು ಇರುವಂತದನ್ನ ನಾವು ಗಮನಿಸ್ತಾ ಬರ್ತೀವಿ. ಸಿಲಂಬಸ್ ಅಂದ್ರೆ ತಮಿಳುನಾಡಿನ ಒಂದು ಪ್ರಸಿದ್ಧ ಸಮರ ಕಲೆಯಾಗಿರುವಂಥದ್ದು. ಇನ್ನು ನಂತರದ ನೋಡೋದಾದ್ರೆ ಮಣಿಪುರದಲ್ಲಿ ತಂಗ್ಟಾ ಮತ್ತು ಸರಿತ್ ಸರಾಕ್ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಸಮರ ಕಲೆಯನ್ನ ನೋಡ್ತೀವಿ, ಆಚರಿಸಲ್ಪಡುತ್ತೆ. ಅಲ್ಲೂ ಕೂಡ ಈ ಒಂದು ಸಮರ ಕಲೆಯಲ್ಲಿ ಪರಿಣಿತಿಯನ್ನ ಹೊಂದಿರುವಂತಹ ಒಂದು ಮಾಹಿತಿಯನ್ನ ನೋಡ್ತಾ ಬರ್ತೀವಿ. ಮಣಿಪುರದ ತಂಗ್ ಟಾ ಅಥವಾ ಸರಿತ್ ಸರಾಕ್ ಅನ್ನುವಂತಹ ಒಂದು ಮತ್ತು ಸರಿತ್ ಸರಾಕ್ ಅನ್ನುವಂತಹ ಎರಡು ವಿಶಿಷ್ಟ ರೀತಿಯ ಸಮರ ಕಲೆಯನ್ನ ನೋಡುವಂಥದ್ದು. ಇನ್ನು ನಂತರದಲ್ಲಿ ಅಲ್ಲೇ ಇನ್ನೊಂದು ಮಣಿಪುರದಲ್ಲಿ ಮತ್ತೊಂದು ಸಮರ ಕಲೆ ನೋಡ್ತೀವಿ, ಚೈಬಿ ಗಡ್ಗ ಅನ್ನುವಂತಹ ಒಂದು ವಿಶೇಷ ರೀತಿಯಾದಂತಹ, ಇದು ಕತ್ತಿವರಸೆಯ ರೀತಿಯಲ್ಲಿ ಇರುವಂತಹ ಒಂದು ಮಣಿಪುರದ ಮತ್ತೊಂದು ಸಮರ ಕಲೆಯಾಗಿರುವಂಥದ್ದು. ಇನ್ನು ನಂತರದಲ್ಲಿ ಬಿಹಾರ್ ರಾಜ್ಯದಲ್ಲಿ ಒಂದು ಸಮರ ಕಲೆಯನ್ನ ನೋಡ್ತಾ ಬರುವಂಥದ್ದು. ಯಾವುದದು? ಪರಿಖಂಡ ಅನ್ನುವಂಥದ್ದು. ಪರಿಖಂಡ ಅಂದ್ರೆ ಈ ಒಂದು ಕತ್ತಿವರಸೆಯ ರೀತಿಯಲ್ಲಿ ಆಗುವಂತಹ ಒಂದು ಸಮರ ಕಲೆ. ಅಂದ್ರೆ ಪ್ರಾಚೀನ ರೀತಿಯಲ್ಲಿ ರಾಜರುಗಳು ಏನು ಕತ್ತಿವರಸೆ ಮಾಡ್ತಿದ್ರಲ್ಲ, ಬ್ರಿಟಿಷರ ವಿರುದ್ಧ ಹೋರಾಡಲು, ಇತ್ತೀಚೆಗೆ ಆಧುನಿಕವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಈ ಒಂದು ಸಮರ ಕಲೆಯನ್ನ ಬಳಸ್ತಾ ಇದ್ರು ಅನ್ನುವಂಥದ್ದು. ಮುಂಚೆ ಎಲ್ಲ ಕತ್ತಿ, ಕೊಡಲಿ, ಗೋರ್ಣೆ ಇವನ್ನ ಹಿಡ್ಕೊಂಡು ಬ್ರಿಟಿಷರ ವಿರುದ್ಧ ದಂಗೆಗಳನ್ನ ನೋಡ್ತೀವಲ್ಲ ನಾವು, ಅದೇ ರೀತಿಯಲ್ಲಿ ಈ ಒಂದು ಬಿಹಾರ್ ರಾಜ್ಯದಲ್ಲಿ ಕೂಡ ಈ ಒಂದು ಕಲೆ ಫೇಮಸ್ ಆಗಿರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಇನ್ನು ನಂತರದಲ್ಲಿ ಥೋಡಾ ಅಂದ್ರೆ ಸ್ವಲ್ಪ ಅಂತ ತಿಳ್ಕೊಬೇಡಿ. ಥೋಡಾ ಅನ್ನುವಂಥದ್ದು ಹಿಮಾಚಲ ಪ್ರದೇಶದ ಒಂದು ರಾಜ್ಯಗಳಲ್ಲಿ ಈ ಒಂದು ಸಮರ ಕಲೆ ಫೇಮಸ್ ಆಗಿರುವಂತ ಥೋಡಾ ಅನ್ನುವಂಥದ್ದು. ಅಂದ್ರೆ ಇದು ಬಿಲ್ವಿದ್ಯೆಯ ರೀತಿಯಲ್ಲಿ ಇರುವಂತಹ ಒಂದು ವಿಶಿಷ್ಟ ರೀತಿಯ ಸಮರ ಕಲೆಯಾಗಿರುವಂಥದ್ದು. ಇನ್ನು ನಂತರದಲ್ಲಿ ಘಟ್ಕ ಅನ್ನುವಂಥದ್ದು, ಗುಟ್ಕ ಅಲ್ಲ ಘಟ್ಕ ಅಂದ್ರೆ ಪಂಜಾಬ್ ರಾಜ್ಯದ ಒಂದು ಸಮರ ಕಲೆಯಾಗಿರುವಂಥದ್ದು. ಪಂಜಾಬರ್ ನೀವು ಕೇಳಬಹುದು, ಅತಿ ಹೆಚ್ಚು ಬುದ್ಧಿವಂತರು ಮತ್ತು ಶಕ್ತಿಶಾಲಿ ವ್ಯಕ್ತಿಗಳು ಪಂಜಾಬ್ ನಲ್ಲಿ ಸಿಗುವಂಥದ್ದು. ಪಂಜಾಬಿನ ಸಿಖ್ಖರು ಪ್ರದರ್ಶಿಸುವಂತಹ ಒಂದು ವಿಶಿಷ್ಟ ರೀತಿಯಾದಂತಹ ಒಂದು ಸಮರ ಕಲೆಯನ್ನಾಗಿರುವಂಥದ್ದು. ಘಟ್ಕ ಅಂದ್ರೆ ಸಂಸ್ಕೃತದಲ್ಲಿ ಗದೆ ಎಂದರ್ಥ ಅನ್ನುವಂಥದ್ದು. ಇಲ್ಲಿ ಗದೆ ಇಲ್ಲ ಅಂತ ಕೇಳ್ಬೋಡ್ಬೋದು. ಮತ್ತೆ ನೀವು ಅದನ್ನ ಕೇಳ್ಬೋದು, ಈ ಚಿತ್ರದಲ್ಲಿ ಗದೆ ಇಲ್ವಲ್ಲ, ಕತ್ತಿ ಇದೆ ಅಂತ ಕೇಳ್ಬೇಡಿ. ಘಟ್ಕ ಅಂದ್ರೆ ಪಂಜಾಬ್ ರಾಜ್ಯದ ಒಂದು ವಿಶಿಷ್ಟ ಸಮರ ಕಲೆ, ಮಾರ್ಷಲ್ ಆರ್ಟ್ಸ್ ಆಗಿರುವಂಥದ್ದು. ಇನ್ನೊಂದು
ಮಹಾರಾಷ್ಟ್ರದ ಮಾರ್ಧನಿ ಅನ್ನುವಂತಹ ವಿಶಿಷ್ಟ ರೀತಿಯಾದಂತಹ ಒಂದು ಸಮರ ಕಲೆ ಬರುತ್ತೆ. ಇದು ಸಾಂಪ್ರದಾಯಿಕ ಸಶಸ್ತ್ರ ಸಮರ ಕಲೆಯಾಗಿರುವಂತದನ್ನ ನೋಡ್ತೀವಿ. ಈ ಬೆಳಗಾವಿ ಆ ಕಡೆ ಬರುವಂತಹ ಒಂದು ಕೊಲ್ಲಾಪುರ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಪ್ರದರ್ಶಿಸಲಾಗುವಂತಹ ಒಂದು ವಿಶಿಷ್ಟ ರೀತಿಯಾದಂತಹ ಸಮರ ಕಲೆ ಆಗಿರುವಂತದ್ದು. ಇನ್ನು ಲಾಠಿ ನಿಮ್ಗೆಲ್ಲ ಗೊತ್ತಿದೆ, ಕೋಲನ್ನು ಹಿಡಿದು ಒಂದು ಸಮರ ಕಲೆಯಾಗಿ ಪ್ರದರ್ಶಿಸುವಂತದ್ದನ್ನ ನಾವು ನೋಡ್ತೇವೆ. ಇದು ಪಂಜಾಬ್ ಮತ್ತು ಬಂಗಾಳದಲ್ಲಿ ಹೆಚ್ಚಾಗಿ ಈ ಒಂದು ಲಾಠಿ ವರಸೆಗಳನ್ನ ಮಾಡುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಲಾಠಿ ವರಸೆ. ಇನ್ನು ಕುಟ್ಟು ವರಿಸೈ ಅನ್ನುವಂತಹ ಒಂದು ತಮಿಳುನಾಡಿನ ವಿಶಿಷ್ಟ ಒಂದು ಯಾವುದು ಸಮರ ಕಲೆಯನ್ನ ನೋಡ್ತೇವೆ. ಇದು ಯಾವುದೇ ಒಂದು ಆಯುಧಗಳನ್ನ ಬಳಸದೆ ಕೈಯಿಂದ ಕುಸ್ತಿ ಆಡುವಂಥದ್ದು, ಕೈಯಿಂದ ಒಂದು ಮಾರ್ಷಲ್ ಆರ್ಟ್ಸ್ ಗಳನ್ನ ಪ್ರದರ್ಶಿಸುವಂತಹ ಕಲೆಯಾಗಿರುವಂಥದ್ದು ಕುಟ್ಟು ವರಸೈ ಅನ್ನುವಂಥದ್ದು. ಇನ್ನು ಮಸ್ತಿ ಯುದ್ಧ ಅನ್ನುವಂಥದ್ದು. ಮಸ್ತಿ ಯುದ್ಧನೂ ಕೂಡ ಇದರಲ್ಲಿ ಯಾವುದೇ ಆಯುಧಗಳನ್ನ ಬಳಸುವುದಿಲ್ಲ. ವಾರಣಾಸಿಯಲ್ಲಿ ಬಳಸುವಂತಹ ಒಂದು ಆಚರಿಸುವಂತಹ ಒಂದು ವಿಶಿಷ್ಟ ರೀತಿಯಾದಂತಹ ಒಂದು ಮಾರ್ಷಲ್ ಆರ್ಟ್ಸ್ ಆಗಿರುವಂಥದ್ದು ಮಸ್ತಿ ಯುದ್ಧ ಅನ್ನುವಂಥದ್ದು. ಹಾಗೆ ಪೈಕಾ ಅಡಾಕ ಅನ್ನುವಂತಹ ಒರಿಸ್ಸಾ ರಾಜ್ಯದಲ್ಲಿ ಆಚರಿಸುವಂತಹ ಒಂದು ವಿಶಿಷ್ಟ ರೀತಿಯಾದಂತಹ ಸಮರ ಕಲೆಯಾಗಿದೆ ಒರಿಸ್ಸಾ. ಪೈಕಾ ಅಖಾಡ ಅಂದ್ರೆ ಒರಿಸ್ಸಾ ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕಷ್ಟ ಇದೆ ಒಂದು ನೆನ್ಪಿಟ್ಕೊಳ್ಳೋಕೆ, ಆದ್ರೂ ಸ್ವಲ್ಪ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಸ್ಪೈ ಅನ್ನುವಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಇದು ಕೂಡ ಮಾರ್ಷಲ್ ಆರ್ಟ್ಸ್ ನಲ್ಲಿ ಯಾವುದೇ ಒಂದು ಆಯುಧಗಳನ್ನ ಬಳಸದೆ ಒಂದು ಕೈ ಮತ್ತು ಕಾಲಿನಿಂದ ಒದೆಯುವಂತಹ ಒಂದು ವಿಶಿಷ್ಟ ರೀತಿಯ ಮಾರ್ಷಲ್ ಆರ್ಟ್ಸ್ ಆಗಿರುವಂತದ್ದು. ಇನ್ನು ನಂತರದಲ್ಲಿ ಕತ್ತಿ ಸಾಮು ಅನ್ನುವಂಥದ್ದು, ಇದು ಕೂಡ ಆಯುಧವನ್ನ ಬಳಸುತ್ತೆ. ಆಂಧ್ರ ಪ್ರದೇಶದಲ್ಲಿ ಆಚರಿಸುವಂತಹ ಮಾರ್ಷಲ್ ಆರ್ಟ್ಸ್ ಆಗಿರುವಂತದ್ದು, ಮಾರ್ಷಲ್ ಆರ್ಟ್ಸ್ ಆಗಿ ನೋಡುವಂತದ್ದನ್ನ ನಾವು ನೋಡುವಂಥದ್ದು. ಇನ್ನು ಮಲ್ಲ ಯುದ್ಧ ಅಂದ್ರೆ ನೀವು ನೋಡ್ಬೋದು, ನಾ ಹೇಳದ್ನಲ್ಲ, ಕುಸ್ತಿಪಟುಗಳು ಗರಡಿ ಮನೆಯಲ್ಲಿ ಕುಸ್ತಿ ಆಡ್ತಾರಲ್ಲ. ಇನ್ನು ಈ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಯುದ್ಧ ಪ್ರಚಲಿತವಾಗಿರುವಂತದ್ದು. ಜಾತ್ರೆ ಹರಿದಿನಗಳು, ಏನೇ ಒಂದು ರಥೋತ್ಸವ, ಇಂತಹ ಸಂದರ್ಭದಲ್ಲಿ ಈ ಮಲ್ಲ ಯುದ್ಧಗಳನ್ನ ಏರ್ಪಾಟ್ ಮಾಡಿ ಅವರಿಗೆ ಬೆಳ್ಳಿ ಕದೆಗಳನ್ನ ಕೊಡುವಂಥದ್ದು, ಚಿನ್ನದ ಒಂದು ಪದಕಗಳನ್ನ ಕೊಡುವಂಥದ್ದು, ಬಹುಮಾನ ಇಡುವಂಥದ್ದನ್ನು ನೋಡ್ತಾ ಬರುವಂಥದ್ದು. ಕುಸ್ತಿಪಟುಗಳು ತಮ್ಮ ಕಸರತ್ತಿನ ಮೂಲಕವಾಗಿ ತಮ್ಮ ಒಂದು ಪ್ರತಿಸ್ಪರ್ಧಿಯನ್ನ ಬೀಳಿಸುವಂತಹ ಒಂದು ಯುದ್ಧ ಆಗುವಂಥದ್ದು ಮಲ್ಲ ಯುದ್ಧ. ದಕ್ಷಿಣ ಭಾರತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಾವು ಈ ಮಲ್ಲ ಯುದ್ಧವನ್ನ ನೋಡುವಂಥದ್ದು. ಇನ್ನು ವರ್ಮಾ ಆತಿ ಅನ್ನುವಂಥದ್ದು ತಮಿಳುನಾಡಿನಲ್ಲಿ, ಇದು ಕೂಡ ಸಾಕಷ್ಟು ತಮಿಳುನಾಡಲ್ಲೇ ನೋಡುವಂಥದ್ದು ಒಂದು ಸಮರ ಕಲೆಗಳು ಹೆಚ್ಚಾಗಿರುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ. ವರ್ಮಾ ಆತಿ ಅನ್ನುವಂತಹ ಒಂದು ವಿಶಿಷ್ಟ ರೀತಿಯಲ್ಲಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಆಯುಧನ ಬಳಸೋದಿಲ್ಲ. ಇದು ಕೂಡ ಕತ್ತಿಯಲ್ಲಿ ಒಂದೊಂದು ರೀತಿಯಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಸಮರ ಕಲೆಗಳು ಇರುವಂತದ್ದನ್ನ ನಾವು ನೋಡುವಂಥದ್ದು. ಇದೆಲ್ಲ ಒಂದು ವಿವಿಧ ರಾಜ್ಯಗಳ ಒಂದು ಸಮರ ಕಲೆಗೆ ಸಂಬಂಧಪಟ್ಟಂತಹ ಮಾಹಿತಿ ಸ್ನೇಹಿತರೆ. ಇದು ಕ್ವಿಕ್ ರಿವಿಷನ್ಗೆ ನಿಮ್ಗೆ ಹೆಲ್ಪ್ ಆಗ್ಲಿ ಅನ್ನುವಂತಹ ಒಂದು ನಿಟ್ಟಿನಿಂದ ಈ ವಿಡಿಯೋನ ಮಾಡಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಆಲ್.